ನಾವು ಸಿದ್ದಾಪುರದೊಳಗಿರೋ ಗಂಗೋತ್ರಿ ಒಳಗೆ ಊಟ ಮಾಡಿದ್ವಿ. ಇಲ್ಲಿ ಊಟ ಮುಗಿಸ್ಕೊಂಡು ಈಗ ನಾವು ಸೀದಾ ಜೋಗ ನೋಡಕ್ಕೆ ಹೋಗ್ತೀವಿ. ನೀವು ಈ ಕಡೆ ಬಂದ್ರೆ ಗಂಗೋತ್ರಿ ಹೋಟೆಲ್ ಒಳಗೆ ಊಟ ಮಾಡಿರಿ. ಬನವಾಸಿ ಒಳಗಿರೋ ದೇವಸ್ಥಾನ ನೋಡಿಕೊಂಡು ಹಾಗೆ ಬನವಾಸಿಯಿಂದ 17 ಕಿಲೋಮೀಟರ್ ದೂರ ಐತಿ ಚಂದ್ರಗುತ್ತಿ ದೇವಸ್ಥಾನ. ಯಲ್ಲಮ್ಮನ ಪ್ರತಿರೂಪ, ಯಲ್ಲಮ್ಮನ ಅಂತಾರ. ಅದನ್ನು ನೋಡಿಕೊಂಡು ನಾವೀಗ ಎಲ್ಲಿ ಬಂದೀವಿ ಅಂತ ನಿಮ್ಗೆ ಹೇಳ್ತೀನಿ. ನಾವೀಗ ಎಲ್ಲಿ ಬಂದೀವಿ ಅಂತ ನೀವು ಗೆಸ್ ಮಾಡಿರಿ. ಈ ಜಾಗನ ನಾನು ಒಂದು ಹಾಡಿನ ಮೂಲಕ ನಿಮಗೆ ಹೇಳ್ತೀನಿ, ಅದು ಯಾವ ಜಾಗ ಅನ್ನೋದು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡೆ. ಜೋಗದ ಗುಂಡಿಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನನ್ನ ಚಾನಲ್ಗೆ ಹೊಸಬ್ರಾದವರು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊತೀನಿ. ಹಾಗೆ ನನ್ನ ವಿಡಿಯೋನ ಫುಲ್ ನೋಡ್ರಿ ಮತ್ತು ಬಹಳಷ್ಟು ಜನರಿಗೆ ಶೇರ್ ಮಾಡಿರಿ. ಈ ಜಾಗನ ನೀವು ನೋಡಕ್ಕೆ ಬರ್ಬೇಕಂದ್ರೆ, ಜೋಗದ ಗುಂಡಿನ ನೋಡಕ್ಕೆ ಬರ್ಬೇಕಂದ್ರೆ ನೀವು ಮಳೆಗಾಲ ಚಾಲು ಆಗಿ 1-1.5 ತಿಂಗಳು ಆದಮೇಲೆ ಈ ಜಾಗ ನೋಡಕ್ಕೆ ಬರ್ರಿ. ಆವಾಗ ನಿಮ್ಮ ಕಣ್ಣು ತುಂಬಿ ಹೋಗುತ್ತಾ, ಅಷ್ಟು ನೀರು ಹರಿತಿರ್ತೈತಿ. ರಾಜ ರಾಣಿ ರೋರೋ ರಾಕೆಟ ಎಲ್ಲಿ ಅದಾರ ಅನ್ನೋದು ಗೊತ್ತಾಗಂಗಿಲ್ಲ, ಅಷ್ಟು ನೀರು ಹರಿತಾ ಇರ್ತೈತಿ. ನೀವು ಆದಷ್ಟು ಮಳೆಗಾಲ ಚಾಲು ಆಗಿ 1 ತಿಂಗಳಾರ ಆಗಿರ್ಬೇಕು, ಆ ಟೈಮ್ನಾಗ ಬಂದು ಈ ಜಾಗನ ನೀವು ನೋಡ್ರಿ. ಮಳೆಗಾಲ ಆಗತಾನೆ ಚಾಲು ಆಗಿತ್ತು, ಅವಾಗ ನಾವು ಈ ಪ್ಲೇಸಿಗೆ ಬಂದಿದ್ವಿ. ಹಾಗಾಗಿ ನೀರು ಭಾಳ ಕಮ್ಮಿ ಅದಾವೆ. ನೀವು ಮಾತ್ರ ತಪ್ಪದೆ ಮಳೆಗಾಲ ಚಾಲು ಆಗಿ 1 ತಿಂಗಳು ಆದಮೇಲೆ ಬರ್ರಿ, ನಿಮ್ಗೆ ಭಾರಿ ಸುಂದರವಾಗಿ ಕಾಣುತ್ತೆ ಈ ಪ್ಲೇಸ್. ನೋಡ್ರಿ, ಇದ ರಾಕೆಟ್. ಇದಕ್ಕೆ ರಾಕೆಟ್ ಅಂತ ಯಾಕಂತಾರಂದ್ರೆ ಗುಡ್ಡನ ಶೀಳಿ ನೀರು ಹರಿತಾ ಇದೆ, ಹಾಗಾಗಿ ಇದಕ್ಕೆ ರಾಕೆಟ್ ಅಂತ ಹೇಳ್ತಾರ. ನೋಡ್ರಿಲ್ಲೇ ಜೋಗದ ಗುಂಡಿ ಆಳ ಎಷ್ಟು ಆಳ ಐತಿ ಅಂದ್ರೆ ನೋಡಿದ್ರಂದ್ರೆ ಮೈ ಝುಮ್ ಅಂತೈತಿ, ಅಷ್ಟು ಜೋಗದ ಗುಂಡಿ ಆಳ ಐತಿ. ನೋಡ್ರಿಲ್ಲೇ ಕೆಳಗಡೆ ನೋಡಿದ್ರೆ ಸಾಕು ಮೈ ಝುಮ್ ಅಂತೈತಿ, ಅಷ್ಟು ಆಳ ಐತಿ ಜೋಗದ ಗುಂಡಿ. ನೋಡ್ರಿ, ಕಣ್ ತುಂಬ್ಕೋರಿ. ಹಾಗೆ ನಿಮಗೂ ಟೈಮ್ ಸಿಕ್ಕಾಗ ಅಂತಲ್ಲ, ಟೈಮ್ ಮಾಡ್ಕೊಂಡು ಬಂದು ಈ ಜಾಗನ ನೋಡ್ಕೊಂಡು ಹೋಗ್ರಿ. ನೋಡ್ರಿ, ಇದು ರಾಜ ಹರಿಯುವ ಜಾಗ ಇದೆ. ಈಗ ಇಲ್ಲಿ ನೀರು ಎಷ್ಟು ಕಮ್ಮಿ ಅದಾವು, ಮಳೆಗಾಲದಾಗ ಎಷ್ಟು ನೀರು ಇರ್ತಾವ ಅನ್ನೋದು ನಿಮಗೆ ತೋರಿಸ್ತೀನಿ. ನೋಡ್ರಿ, ಇದು ರಾಜ ಹರಿಯುವ ಜಾಗ. ನೋಡ್ರಿ ಇಲ್ಲಿ ಈಗ ಇಷ್ಟ ನೀರು ಹರಿಯಾತೈತಿ. ಇಲ್ಲಿ ಇದು ರಾಜ. ಇದು ಮಳೆ ಸ್ವಲ್ಪ ಆಗಿದ್ದಕ್ಕೆ ರಾಜ ಎಷ್ಟು ಸಣ್ಣಗೆ ಹರಿತಾನೆ ನೋಡ್ರಿ. ಇದು ನನ್ನ ಹಳೆ ವಿಡಿಯೋ. ಮಳೆ ಬಹಳಷ್ಟು ಆದಾಗ
ಹೆಂಗೆ ಹರಿತೈತೆ ಅನ್ನೋದು ತೋರಿಸ್ತೀನಿ ನೋಡ್ರಿ. 3, 2, 1. ಇದು ಒಬ್ರು ಅಣ್ಣಾರ ದಯೆಯಿಂದ ನನಗೆ ಈ ವಿಡಿಯೋ ಸಿಕ್ತು ನೋಡ್ರಿ. ಮಳೆಗಾಲದಾಗ ಹೆಂಗೆ ನೀರು ಹರಿತೈತೆ ನೋಡ್ರಿ. ರಾಜ ಇದು ಹರಿಯುವ ಜಾಗ, ಇದು ರಾಜ ನೋಡ್ರಿ ಯಾವ ಪರಿ ಹರಿತಾ ಇದ್ದಾನೆ. ಅದಕ್ಕೆ ಹೇಳೋದು ಮಳೆಗಾಲದಾಗ ನೀವು ಬರ್ರಿ. ಹಾಗೆ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊತೀನಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.